ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಿ ಓಂ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಕ್ಕಂತಹ ಈ ಒಂದು ಮಾತನ್ನ ದಾಸರು ಹೇಳಿದ್ದಾರೆ. ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರನೂ ಕಾಯುವನು. ಅಂದ್ರೆ ಹರ ಶಿವ ಅಥವಾ ಯಾವುದೇ ದೇವತೆಗಳಾಗ್ಲಿ, ಹರಿಹರ ಬ್ರಹ್ಮಾದಿಗಳಾಗ್ಲಿ, ಯಾವುದೇ ದೇವತೆಗಳಾಗ್ಲಿ ಭಕ್ತರ ಮೇಲೆ ಕೋಪ ಮಾಡ್ಕೊಂಡ್ರೆ ಅಥವಾ ನಾಸ್ತಿಕರ ಮೇಲೆ ಕೋಪ ಮಾಡ್ಕೊಂಡ್ರೆ ಗುರು ಕಾಪಾಡ್ತಾನೆ. ಆದ್ರೆ ಗುರುವಿಗೆ ಕೋಪ ಬಂದ್ರೆ, ಸೋತ್ತಮ ದ್ರೋಹವನ್ನು ಮಾಡಿದ್ರೆ, ಅಂದ್ರೆ ಗುರುವಿಗೆ ಅಪಮಾನ ಮಾಡಿದ್ರೆ, ಗುರು ದ್ರೋಹ ಮಾಡಿದ್ರೆ, ಗುರು ಕೋಪಗೊಂಡಾಗ ಯಾವ ದೇವತೆಗಳು ಕಾಯೋದಕ್ಕೆ ಬರೋದಿಲ್ಲ. ನಮ್ಮನ್ನು ಕಾಪಾಡೋದಕ್ಕೆ ಹರಿಹರ ಬ್ರಹ್ಮಾದಿಗಳಾದಿಯಾಗಿ ಯಾವ ದೇವತೆಗಳು ನಮ್ಮನ್ನ ಕಾಪಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಈ ಒಂದು ಶ್ಲೋಕ ಏನ್ ಹೇಳುತ್ತೆ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಗುರುವಿನ ಒಂದು ಅನುಗ್ರಹ ಬೇಕು. ಗುರುವಿನ ಅನುಗ್ರಹ ಇಲ್ಲದೆ ನಮ್ಮ ಯಾವ ಕೆಲಸದಲ್ಲಿಯೂ ನಾವು ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ದೇವತೆಗಳ ಅನುಗ್ರಹ ಬೇಕಾದ್ರೂ ಕೂಡ, ಹರಿಹರ ಬ್ರಹ್ಮಾದಿ ಅಥವಾ ಇನ್ಯಾವುದೇ ದೇವತೆಗಳ ಒಂದು ಆಶೀರ್ವಾದ ಅನುಗ್ರಹ ನಮಗೆ ಬೇಕು ಅಂತಂದ್ರೆ, ಆ ಅನುಗ್ರಹ ಗುರುವಿನ ಮೂಲಕವೇ ಭಗವಂತ ನಮಗೆ ಕೊಡ್ತಾನೆ. ಗುರುವನ್ನ ದ್ರೋಹ ಮಾಡಿದ್ರೆ, ಗುರುವನ್ನ ಕಡೆಗಣಿಸಿದ್ರೆ ನಮಗೆ ಖಂಡಿತವಾಗ್ಲೂ ಸಹ ಯಾವ ಶುಭ ಫಲವೂ ಕೂಡ ಜೀವನದಲ್ಲಿ ಸಿಗೋದಿಲ್ಲ. ಹಾಗಾಗಿ ಗುರುವಿನ ಮಹತ್ವ ಇಲ್ಲಿ ತುಂಬಾ ದೊಡ್ಡದು. ಅದಕ್ಕೆ ನಾವು ಜಾತಕದಲ್ಲೂ ಕೂಡ ಹೇಳ್ತೀವಿ, ಗುರು ಇರ್ತಕ್ಕಂತಹ ಒಂದು ಸ್ಥಾನ, ಮನೆ ಅದು ಚೆನ್ನಾಗಿರಬೇಕು. ಜಾತಕದ ವಿಷಯಕ್ಕೆ ಬಂದಾಗ ಗುರು, ಶನಿ, ಚಂದ್ರ ಈ ಮೂರು ಗ್ರಹಗಳು ಬಹಳ ಒಂದು ಉನ್ನತ ಸ್ಥಾನದಲ್ಲಿ ಸ್ವಕ್ಷೇತ್ರ ಅಥವಾ ಉಚ್ಚಕ್ಷೇತ್ರ ಅಥವಾ ಮಿತ್ರ ಕ್ಷೇತ್ರಗಳಲ್ಲಿ ಇದ್ರೆ ಖಂಡಿತವಾಗ್ಲೂ ನಮಗೆ ಒಳ್ಳೇದಾಗತ್ತೆ. ನಮಗೆ ವಿದ್ಯೆ, ಜ್ಞಾನ, ಮಕ್ಕಳು ಅಥವಾ ದಾಂಪತ್ಯ ವಿಚಾರ ಆಗಲಿ, ಹಣಕಾಸಿನ ವಿಚಾರ ಆಗಲಿ, ಈ ವ್ಯಕ್ತಿ ಜೀವನದಲ್ಲಿ ಈ ವಿಚಾರಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತಂದ್ರೆ ಜಾತಕದಲ್ಲಿ ಗುರು ಇರ್ತಕ್ಕಂತಹ ಒಂದು ಸ್ಥಾನ ಮುಖ್ಯ. ಅವನ ಸ್ವಕ್ಷೇತ್ರಗಳಾದಂತಹ ಧನುರ್ ಮೀನ ರಾಶಿಗಳಲ್ಲಿ ಅಥವಾ ಉಚ್ಚಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯಲ್ಲಿ ಗುರು ಸ್ಥಿತನಾಗಿದ್ರೆ, ಆ ಗುರುವಿಗೆ ರಾಹು ಕೇತುವಿನ ಸಂಪರ್ಕ ಇಲ್ಲದೆ ಹೋದ್ರೆ ಗುರು ಬಹಳ ಒಂದು ಉತ್ತಮವಾದಂತಹ ಶುಭ ಫಲವನ್ನ ಕೊಡ್ತಾನೆ. ವಿದ್ಯಾಕ್ಷೇತ್ರ ಇರ್ಬೋದು, ಮಕ್ಕಳ ವಿಚಾರ ಇರ್ಬೋದು, ದಾಂಪತ್ಯದ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮತ್ತು ಧಾರ್ಮಿಕವಾದಂತಹ ವಿಚಾರ ಇರಬಹುದು. ಗುರು ಚೆನ್ನಾಗಿದ್ರೆ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗತ್ತೆ. ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯಾಗಿ ನಮಗೆ ಸಿಗತ್ತೆ. ಈಗ ಇದೇ ಜೂನ್ ತಿಂಗಳಲ್ಲಿ 2ನೇ ತಾರೀಕಿನ ದಿವಸ ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ಪ್ರವೇಶ ಆಗಿದ್ದಾನೆ. ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ಸ್ಥಾನ. ಜೂನ್ 2ನೇ ತಾರೀಕು 2026ನೇ ಇಸ್ವಿ ಅವತ್ತಿಂದ ಅಕ್ಟೋಬರ್ 31ನೇ ತಾರೀಕು 2026ನೇ ಇಸ್ವಿವರೆಗೆ ಗುರು ಕರ್ಕಾಟಕ ರಾಶಿಯಲ್ಲೇ ಇರ್ತಾನೆ. ನಂತರ ಅಕ್ಟೋಬರ್ 31 ಅಲ್ಲಿಂದ ಮುಂದಿನ ವರ್ಷ ಅಂದ್ರೆ ಜನವರಿ 26ನೇ ತಾರೀಕು 2027ನೇ ಇಸ್ವಿ ಅಲ್ಲಿವರೆಗೂ ಗುರು ಕರ್ಕಾಟಕದಿಂದ ಸಿಂಹರಾಶಿ ಪ್ರವೇಶ ಆಗ್ತಾನೆ. ಮತ್ತೆ ಪುನಃ ಜನವರಿ 27ನೇ ತಾರೀಕು 2027ನೇ ಇಸ್ವಿ ಜನವರಿ 27ನೇ ತಾರೀಕಿಂದ 2027ನೇ ಇಸ್ವಿ ಜೂನ್ ತಿಂಗಳು 26ನೇ ತಾರೀಕಿನವರೆಗೆ ಮತ್ತೆ ಕರ್ಕಾಟಕ ರಾಶಿಗೆ ಬರ್ತಾನೆ ಗುರು. ಹಾಗಾಗಿ ಈಗ ಒಂದು ಏನು 3 ತಿಂಗಳಿದೆ, 3 ತಿಂಗಳು ಒಂದು 15 ದಿವಸ ಅಪ್ರಾಕ್ಸಿಮೇಟ್ಲಿ ಏನು ಇಲ್ಲಿದೆ ಕರ್ಕಾಟಕ ರಾಶಿಯಲ್ಲಿ ಗುರು ಏನು ಅಕ್ಟೋಬರ್ 31ನೇ ತಾರೀಕು ತನಕ ಇರ್ತಾನೆ, ಅಲ್ಲಿವರೆಗೂ ಸಹ ಕೆಲವೊಂದು ರಾಶಿಗಳಿಗೆ ಗುರುಬಲ ಅಂತ ಬಂದಿರುತ್ತೆ. ಮೇಲಾಗಿ ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ಸ್ಥಾನ ಆಗಿರೋದ್ರಿಂದ ಸಾಮಾನ್ಯವಾಗಿ 12 ರಾಶಿಯ ಜಾತಕರಿಗೂ ಸಹ ಸ್ವಲ್ಪ ಮಟ್ಟಿಗೆ ಒಂದು ಶುಭ ಫಲವೇ ಸಿಗತ್ತೆ. ಗುರುಬಲ ಇಲ್ಲದೆ ಹೋದ್ರೂ ಕೂಡ ಗುರು ಕಟಕ ರಾಶಿಯಲ್ಲಿ ಇರೋದ್ರಿಂದ
ಎಲ್ಲಾ ರಾಶಿಯವರಿಗೂ ಸಹ ಒಂದು 25% ಶುಭ ಫಲವೇ ಸಿಗತ್ತೆ. ಇನ್ನು ಗುರುಬಲ ಇರ್ತಕ್ಕಂಥ ರಾಶಿಯವರಿಗೆ ಹೆಚ್ಚು ಕಡಿಮೆ 75% ಒಂದು ಶುಭ ಫಲಗಳೇ ಸಿಗತ್ತೆ. ಈಗ ಯಾವ್ಯಾವ ರಾಶಿಗೆ ಗುರುಬಲ ಇದೆ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಮಾಡೋಣ. ಗುರು ಕಟಕ ರಾಶಿಯಿಂದ ನೇರವಾಗಿ ಅಂದ್ರೆ ಸಪ್ತಮ ದೃಷ್ಟಿಯಿಂದ ಮಕರ ರಾಶಿಯನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ಮಕರ ರಾಶಿಯವರಿಗೆ ಪೂರ್ಣ ಪ್ರಮಾಣದ ಗುರುಬಲ ಇದೆ ಅಂತೇಳಿ ಅರ್ಥ. ಮಕರ ರಾಶಿಯವರು ಯಾರ್ಯಾರು ಇದ್ದಾರೆ ಅವರಿಗೆ ಈ ವರ್ಷ ಅಕ್ಟೋಬರ್ 31ನೇ ತಾರೀಕಿನವರೆಗೆ, ಈ ವರ್ಷ ಅಕ್ಟೋಬರ್ 31ರವರೆಗೆ ಗುರುಬಲ ಇದೆ. ಮದುವೆ ಆಗದೆ ಇರತಕ್ಕಂತಹ ಒಂದು ವ್ಯಕ್ತಿಗಳಿಗೆ, ಪುರುಷ ಇರಬಹುದು ಸ್ತ್ರೀ ಇರಬಹುದು, ಮದುವೆ ಯೋಗ ಬರ್ತಕ್ಕಂತಹ ಒಂದು ಅವಕಾಶಗಳು ಜಾಸ್ತಿ ಇದೆ. ಯಾಕೆಂದ್ರೆ ಸಪ್ತಮ ದೃಷ್ಟಿ ಇದು. ಸಪ್ತಮ ಅಂತಂದ್ರೆ ಕಳತ್ರ ಸ್ಥಾನ, ದಾಂಪತ್ಯ. ಆ ಕಳತ್ರ ಸ್ಥಾನದ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಮಕರ ರಾಶಿಯವರಿಗೆ, ಅವಿವಾಹಿತರಿಗೆ ಮದುವೆ ಯೋಗ ಬರಬಹುದು. ಮತ್ತೆ ಮಕರ ರಾಶಿಯ ಜಾತಕರಿಗೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಒಂದು ಸೂಕ್ತವಾದಂತಹ ಕಾಲ. ಶುಭ ಕಾರ್ಯಗಳು, ತೀರ್ಥಯಾತ್ರೆ, ಧಾರ್ಮಿಕ ಕಾರ್ಯಕ್ರಮಗಳನ್ನ ಮನೆಯಲ್ಲಿ ಮಾಡ್ತಕ್ಕಂಥದ್ದು ಅಥವಾ ದೇವಸ್ಥಾನಗಳಲ್ಲಿ ಮಾಡ್ತಕ್ಕಂಥದ್ದು, ದಾನ, ತೀರ್ಥಯಾತ್ರೆ, ಈ ರೀತಿಯ ಒಂದು ಶುಭ ಫಲಗಳೇ ಹೆಚ್ಚಾಗಿ ಸಿಗತ್ತೆ. ಇನ್ನು ಕರ್ಕಾಟಕ ರಾಶಿಯಿಂದ ಗುರು 5ನೇ ದೃಷ್ಟಿಯಿಂದ ವೃಶ್ಚಿಕ ರಾಶಿಯನ್ನ ನೋಡ್ತಾನೆ. ವೃಶ್ಚಿಕ ರಾಶಿಯ ಅಧಿಪತಿ ಕುಜಗ್ರಹ. ಕುಜ ಮತ್ತೆ ಗುರು ಇಬ್ರು ಸ್ನೇಹಿತರು, ಮಿತ್ರ ಭಾವನೆ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೂ ಸಹ ಗುರುಬಲ ಇದೆ. ಅವರಿಗೂ ಕೂಡ ಅವಿವಾಹಿತರಿಗೆ ವಿವಾಹ ಆಗ್ತಕ್ಕಂತಹ ಒಂದು ಯೋಗ ಇದೆ. ಧಾರ್ಮಿಕ ಕಾರ್ಯಕ್ರಮಗಳು, ತೀರ್ಥಯಾತ್ರೆ, ದಾನ, ಧರ್ಮ, ಈ ರೀತಿಯ ಒಂದು ಅವಕಾಶಗಳು ಹೆಚ್ಚಾಗಿ ಬರುತ್ತೆ. ಮತ್ತೆ ಇನ್ನು ವಿದ್ಯಾರ್ಥಿಗಳಿಗೆ, ಹೆಚ್ಚಿನ ಒಂದು ಅಭ್ಯಾಸ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಬುದ್ಧಿ ಬರುತ್ತೆ. ನಾನು ಓದ್ಬೇಕು, ನಾನು ಪರೀಕ್ಷೆನಲ್ಲಿ ಒಳ್ಳೆ ಅಂಕ ತೆಗೆದು ನಾನು ತೇರ್ಗಡೆ ಆಗ್ಬೇಕು ಅನ್ನೋ ಒಂದು ಹಠ ಸ್ವಭಾವ, ಈ ತರದ್ದೆಲ್ಲ ಕಡಿಮೆ ಆಗಿ ತಕ್ಕ ಮಟ್ಟಿಗೆ ವೃಶ್ಚಿಕ ರಾಶಿಯವರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತೆ. ಆದ್ರೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಇರೋದ್ರಿಂದ ಆ ಶನಿಯ ಮೇಲೆ 9ನೇ ಗುರು ದೃಷ್ಟಿ ಇದೆ. ಅಂದ್ರೆ ಮೀನರಾಶಿ, ಮೀನರಾಶಿಯವರಿಗೂ ಗುರುಬಲ ಇದೆ. 9ನೇ ದೃಷ್ಟಿಯಿಂದ ಶನಿ ಮೀನರಾಶಿಯನ್ನ ನೋಡ್ತಾ ಇದ್ದಾನೆ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಇವಾಗ, ಮತ್ತೆ ಮೀನರಾಶಿಯವರಿಗೆ 7.5 ವರ್ಷದ 7.5 ನಡೀತಾ ಇದೆ. ಇನ್ನು 3.5 ವರ್ಷ ಚಿಲ್ಲರೆ 7.5 ಮೀನರಾಶಿಯವರಿಗಿದೆ. ಈ ವೃಶ್ಚಿಕ ರಾಶಿಯವರಿಗೆ ಏನು ಪಂಚಮ ಶನಿ ಇದೆ, ಮೀನರಾಶಿಯವರಿಗೆ ಏನು 7.5 ಇದೆ, ಗುರು ನೋಡ್ತಾ ಇರೋದ್ರಿಂದ, ಗುರುವಿನ ದೃಷ್ಟಿ ಈ 2 ರಾಶಿ ಮೇಲೆ ಇರೋದ್ರಿಂದ ಒಂದು ಪ್ರಾಪ್ತ ವಯಸ್ಸಿನವರಿಗೆ, ಅವಿವಾಹಿತರಿಗೆ ಮದುವೆ ಆಗ್ತಕ್ಕಂತಹ ಒಂದು ಯೋಗ, ಕಂಕಣ ಬಲ ಕೂಡಿ ಬರ್ತಕ್ಕಂತಹ ಒಂದು ಯೋಗ, ದಾನ, ಧರ್ಮ, ತೀರ್ಥಯಾತ್ರೆ, ಪ್ರಯಾಣ, ಶುಭ ಕಾರ್ಯಗಳು ಈ ರೀತಿ ನಡೆಯುತ್ತೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ತಕ್ಕ ಮಟ್ಟಿಗೆ ಆಸಕ್ತಿ ಬಂದ್ಬಿಟ್ಟು ಚೆನ್ನಾಗಿ ಅವರು ಅಧ್ಯಯನವನ್ನ ಮಾಡ್ತಕ್ಕಂತಹ ಯೋಗ ಇದೆ. ಶನಿ 7.5 ಮತ್ತೆ ಈ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಇರೋದ್ರಿಂದ, ಗುರು ದೃಷ್ಟಿ ಇರೋದ್ರಿಂದ ತಕ್ಕ ಮಟ್ಟಿಗೆ 7.5 ಬರ್ತಕ್ಕಂತಹ ಒಂದು ದುಷ್ಪರಿಣಾಮ ಕಡಿಮೆ ಆಗತ್ತೆ. ವಿದ್ಯಾಕ್ಷೇತ್ರದಲ್ಲಿ ಓದ್ತಕ್ಕಂತಹ ಒಂದು ಬುದ್ಧಿ ಮಕ್ಕಳಿಗೆ ಬರುತ್ತೆ. ಹಾಗೂ ಜ್ಞಾನವನ್ನ ಅಭಿವೃದ್ಧಿ ಮಾಡ್ತಾನೆ ಈ ಗುರು. ಯಾರಿಗೆ ವಿವಾಹಿತರೂ ಕೂಡ, ಯಾರಿಗೆ ಮಕ್ಕಳಾಗಿಲ್ಲ, ಸ್ವಲ್ಪ ವಿಶೇಷವಾಗಿ ಗುರು ಮಂತ್ರವನ್ನು ಹೇಳೋದ್ರಿಂದ, ಗುರುವಿಗೆ ಸಂಬಂಧಪಟ್ಟಂತಹ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಪುತ್ರ ಸಂತಾನ, ಪುತ್ರ ಅಥವಾ ಪುತ್ರಿ ಸಂತಾನ ಭಾಗ್ಯ ಕೂಡ ಒದಗಿ ಬರುತ್ತೆ. ಮತ್ತೆ ಮಿಥುನ ರಾಶಿಯವರಿಗೆ 2ನೇ ಮನೆಯಲ್ಲಿ ಗುರು, ಕಟಕದಲ್ಲಿ ಗುರು, ಅವರಿಗೂ ಕೂಡ ಗುರುಬಲ ಇದೆ. 2ನೇ ಮನೆ ಅಂತ ಹೇಳಿದ್ರೆ ಏನ್ ಹೇಳುತ್ತೆ, ಧನ ಮತ್ತು ಕುಟುಂಬ ಸ್ಥಾನ. ಹಾಗಾಗಿ ಆರ್ಥಿಕವಾಗಿ ಯಾರು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಅವರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗತ್ತೆ. ಅವರು ಕೂಡ ಕಟಕ ರಾಶಿಯಲ್ಲಿ ಗುರು ಇರೋದ್ರಿಂದ ದಾನ, ಧರ್ಮ, ತೀರ್ಥಯಾತ್ರೆ, ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡೋದ್ರ ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಅವರಿಗೆ ಅನುಕೂಲ ಆಗತ್ತೆ. ಮತ್ತೆ ಕನ್ಯಾ ರಾಶಿಯವರಿಗೆ 11ನೇ ಮನೆಯಲ್ಲಿ ಗುರು, ಕಟಕ ರಾಶಿಯಲ್ಲಿ ಕನ್ಯಾ ರಾಶಿಯವರಿಗೆ ಕಟಕ ರಾಶಿ 11ನೇ ಮನೆ ಆಗತ್ತೆ, ಲಾಭಸ್ಥಾನ. ಹಾಗಾಗಿ ಕನ್ಯಾ ರಾಶಿಯವರಿಗೂ ಕೂಡ ಗುರುಬಲ ಇದೆ ಅಂತಾನೆ ಹೇಳ್ಬೋದು.
ಇಂತಹ ಕನ್ಯಾ ರಾಶಿ ಜಾತಕರಿಗೂ ಕೂಡ ಅವಿವಾಹಿತರಿಗೆ ವಿವಾಹ ಆಗ್ತಕ್ಕಂತಹ ಒಂದು ಯೋಗ ಬರುತ್ತೆ. ಮತ್ತೆ ಹಣಕಾಸಿನ ವಿಚಾರ, ವ್ಯಾಪಾರ, ಧರ್ಮ, ಕರ್ಮ, ಧಾರ್ಮಿಕ ಕಾರ್ಯಕ್ರಮ, ಶುಭ ಫಲಗಳು ಇವೆಲ್ಲವೂ ಕೂಡ ಗುರುವಿನ ಒಂದು ಕೃಪಾ ಕಟಾಕ್ಷದಿಂದ ಅವರಿಗೂ ಕೂಡ, ಕನ್ಯಾ ರಾಶಿಯವರಿಗೂ ಕೂಡ ತಕ್ಕಮಟ್ಟಿಗೆ ಒಳ್ಳೆಯದಾಗತ್ತೆ. ಹೀಗೆ ಎಲ್ಲಾ ರಾಶಿಯವರಿಗೂ ಸಹ ಗುರು ಕಟಕದಲ್ಲಿದ್ದಾಗ ಒಂದು 25-30% ಅನುಕೂಲ ಆಗತ್ತೆ. ಮತ್ತೆ ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಇದೆ. 8ನೇ ಭಾವದಿಂದ 8ನೇ ಭಾವ ಆಗತ್ತೆ ಅಷ್ಟಮ ಶನಿ ಅಂತ ಅಂದ್ಬಿಟ್ರೆ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ. ಸೊ ಗುರುವಿನ ಒಂದು ದೃಷ್ಟಿ ಮೀನರಾಶಿ ಮೇಲೆ ಬೀಳೋದ್ರಿಂದ, ಹಾಗೂ ಗುರು ಮತ್ತೆ ನವೆಂಬರ್ 1ನೇ ತಾರೀಕು ಅಥವಾ ಅಕ್ಟೋಬರ್ 31ನೇ ತಾರೀಕು ಸಿಂಹರಾಶಿ ಪ್ರವೇಶ ಆಗೋದ್ರಿಂದ ಗುರುವಿನ ದೃಷ್ಟಿ ಈ ಅಷ್ಟಮ ಶನಿ ಇರ್ತಕ್ಕಂಥವರಿಗೂ ಸಹ ಅನುಕೂಲ ಆಗತ್ತೆ. ಗುರುವಿನ ದೃಷ್ಟಿ ಮೀನರಾಶಿ ಮೇಲೆ, ಮೇಷರಾಶಿ ಮೇಲೆ ಬೀಳತ್ತೆ. ಮೇಷರಾಶಿಯವರಿಗೂ ಸಹ ಸಾಡೆ ಸಾತಿ ನಡೀತಾ ಇದೆ. ಹಾಗಾಗಿ ಮೀನರಾಶಿ, ಮೇಷರಾಶಿಯವರಿಗೂ ಸಹ ಸಾಡೆ ಸಾತಿಯ ಒಂದು ದುಷ್ಪರಿಣಾಮ ಕಡಿಮೆ ಆಗತ್ತೆ. ಒಟ್ಟಾರೆ ಹೇಳಬೇಕು ಅಂತಂದ್ರೆ, ಗುರು ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯಲ್ಲಿ ಇರೋದ್ರಿಂದ ತಕ್ಕ ಮಟ್ಟಿಗೆ ಎಲ್ಲಾ ರಾಶಿಯವರಿಗೂ ಅನುಕೂಲ ಆಗತ್ತೆ. ಅದು ವಿಶೇಷವಾಗಿ ವೃಶ್ಚಿಕ ರಾಶಿ, ಮಕರ ರಾಶಿ, ಮೀನ ರಾಶಿ, ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿಯವರಿಗೆ ವಿಶೇಷವಾದಂತಹ ಒಂದು ಶುಭ ಫಲಗಳು ಸಿಗತ್ತೆ ಇಂತಹ ಜಾತಕರಿಗೆ. ಹಾಗಾಗಿ ಈ ನಿಟ್ಟಿನಲ್ಲಿ ಯಾರಾದರೂ ಶುಭ ಕಾರ್ಯವನ್ನು ಮಾಡೋರಿದ್ರೆ, ಕಂಕಣ ಬಲ ಯಾರಿಗೆ ಕೂಡಿ ಬಂದಿಲ್ಲ ಅಂತಹ ಕಂಕಣ ಭಾಗ್ಯವೂ ಸಹ ಈಗ ಕೂಡಿ ಬರ್ತಾ ಇದೆ. ಈ ಒಂದು 5 ರಾಶಿಗಳಿಗೆ ನಾನೇನ್ ಗುರುಬಲ ಇದೆ ಅಂತ ಹೇಳಿದ್ನಲ್ಲ, 5 ರಾಶಿಯವರಿಗೆ ಕಂಕಣ ಭಾಗ್ಯವೂ ಕೂಡ ಅವ್ರಿಗೆ ಬರುತ್ತೆ. ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಸಹ ವಿವಾಹ ಯೋಗ ಖಂಡಿತವಾಗ್ಲೂ ಕೂಡ ಬರುತ್ತೆ. ಇನ್ನು ಗುರುಬಲ ಇರ್ತಕ್ಕಂತಹ ರಾಶಿಯವರಿಗೆ ಗುರು ದಶೆ, ಗುರು ಭುಕ್ತಿ ಏನಾದ್ರೂ ನಡೀತಾ ಇದ್ರೆ ಅವರನ್ನು ಹಿಡಿಯೋರೇ ಇಲ್ಲ. ಯಾಕೆಂತಂದ್ರೆ ಗುರುವಿಗೆ 2 ಅಧಿಕಾರ ಬಂದ್ಬಿಡತ್ತೆ. ಒಂದು ಗುರುಬಲ ಗೋಚಾರದಲ್ಲಿ, ಮತ್ತೊಂದು ಗುರು ದಶೆ ನಡೀತಾ ಇದ್ದಂಥವರಿಗೆ ಗುರು ದಶೆ, ಗುರು ಭುಕ್ತಿ ನಡೀತಾ ಇದ್ದಂಥವರಿಗೆ ಗುರು ಭುಕ್ತಿ. ಹೀಗೆ 2-3 ಅಧಿಕಾರ ಗುರುವಿಗೆ ಸಿಕ್ಕಾಗ ಮತ್ತ ಆ ರಾಶಿಯವರಿಗೆ, ಆ ರಾಶಿಯ ಜಾತಕರಿಗೆ, ಯಾವುದೇ ರಾಶಿಯಾಗಿರ್ಲಿ ಅಥವಾ ಗುರುಬಲ ಇರ್ತಕ್ಕಂತಹ ರಾಶಿ ಏನಿದೆ ಅದು ಗುರುವಿಗೆ ಮಿತ್ರ ಸ್ಥಾನವಾಗಿದ್ರೆ, ಗುರುವಿಗೆ ಬಂದಂತಹ ಒಂದು ಅಧಿಕಾರ, ದಶಾ, ಭುಕ್ತಿ, ಗೋಚಾರ ಫಲ ಇವುಗಳಿಂದ ಅಂತಹ ಮಿತ್ರ ರಾಶಿ ಇರ್ತಕ್ಕಂತಹ ಜಾತಕರಿಗೆ ಗುರುವಿನ ಅನುಗ್ರಹ ಯಥೇಚ್ಛವಾಗಿ ಸಿಗತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಅಂತಹ ಜಾತಕರು ಗುರು ಶ್ಲೋಕವನ್ನ, ಗುರುವಿನ ಆರಾಧನೆಯನ್ನ ಮಾಡೋದ್ರ ಮೂಲಕ, ಗುರುವಿನ ಸ್ತೋತ್ರಗಳನ್ನ, ಮಂತ್ರಗಳನ್ನ, ಬೀಜ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರ ಮೂಲಕ ಒಂದು ಗುರುವಿನ ಒಂದು ಅನುಗ್ರಹವನ್ನು ಪಡೆದು ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಜ್ಯೋತಿಷಿಕವಾಗಿ ಹೇಳಿರ್ತಕ್ಕಂತಹ 4 ಮಾತುಗಳನ್ನ ಇವತ್ತಿನ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.